ನಮಸ್ಕಾರ ಎಲ್ರಿಗೂ ಆರ್ ಕೆ ಅಕಾಡೆಮಿ ಇನ್ ಕನ್ನಡ. ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತೀರಾ, ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ ಫ್ರೀಯಾಗಿ ನೋಟಿಫಿಕೇಶನ್ ಪಡೆಯಿರಿ. ಇವತ್ತು ನಾನು ನಿಮಗೆ ಟ್ಯಾಲಿ ಪ್ರೈಮ್ ಬಗ್ಗೆ ಡೇ ಒನ್ ಫಸ್ಟ್ ಕನ್ನಡ ಕ್ಲಾಸು ಹೇಳ್ಕೊಡ್ತಿದ್ದೀನಿ. ನೀವು ಟ್ಯಾಲಿ ಪ್ರೈಮಲ್ಲಿ ಯಾವ ರೀತಿ ಕಂಪ್ನಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ. ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಫ್ರೀಯಾಗಿ ನೋಟಿಫಿಕೇಶನ್ ಪಡೆಯಿರಿ. ಇದೇ ಥರ ವಿಡಿಯೋಗಾಗಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ. ಫಸ್ಟು ನೀವು ಟ್ಯಾಲಿನ ಯಾವ ರೀತಿ ಯೂಸ್ ಮಾಡೋದು, ಟ್ಯಾಲಿನ ಯಾವ ರೀತಿ ಕಂಪನಿ ಸೆಟ್ ಮಾಡೋದು ಅಂತ, ಆಮೇಲೆ ಕಂಪನಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ನೀವು ಫೈಲ್ಗೆ ಬರಬೇಕಾಗುತ್ತೆ. ಫೈಲ್ಗೆ ಬಂದು ಯಾವ್ದಾರ ಈಗ ಒಂದು ವೆಬ್ಸೈಟ್ ಇರುತ್ತಲ್ಲ, ಅಲ್ಲಿಗೆ ಹೋಗಿ ಫಸ್ಟು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ, ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೋದು ಈ ಥರ. ಇಲ್ಲಿ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ನ್ಯೂಗೆ ಹೋಗ್ಬಿಟ್ಟು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಇವನೇನಪ್ಪ ಎಕ್ಸೆಲ್ ಟ್ಯಾಲಿ ಹೇಳ್ಕೊಡಿ ಅಂತಂದರೆ ಫೋಲ್ಡರ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಇದು ಮಾಡ್ಕೋಬೇಡಿ. ಫೋಲ್ಡರಲ್ಲಿ ಖಾಲಿ ಇದೆ ನೋಡಿ, ಫೋಲ್ಡರ್ನ ರೀನೇಮ್ ಮಾಡ್ಕೊತೀನಿ. ನೋಡಿ ಇದು ರೀನೇಮ್ ಮಾಡೋಕ್ಕೆ ಶಾರ್ಟ್ಕಟ್ ಕೀ F2. ಈಗ ಬ್ಯಾಕ್ ಬಂದಿರ್ತೀನಿ, ಮಿನಿಮೈಸ್ ಮಾಡಿರ್ತೀನಿ. ಈಗ ನೋಡಿ, ಟ್ಯಾಲಿ ಪ್ರೈಮ್ನ ಓಪನ್ ಮಾಡ್ಕೊತೀನಿ. ನ್ಯೂ ಫೋಲ್ಡರ್ ಕ್ರಿಯೇಟ್ ಆಗಿದೆ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಈಗ ಟ್ಯಾಲಿ ಪ್ರೈಮ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ನೋಡಿ, US ಲೈಸೆನ್ಸ್ ಫಿನಾನ್ಷಿಯಲ್ ನೆಟ್ವರ್ಕ್ ಆರ್ ಅಂದರೆ ಇದರಲ್ಲಿ 3 ಮೋಡು, ಸಿಲ್ವರ್ ಮೋಡು, ಆಮೇಲೆ ಗೋಲ್ಡನ್ನು, ಈ ಥರ ಗೋಲ್ಡ್ ಮೋಡು ಅಂತ ಮೂರು ರೀತಿ ಬರುತ್ತೆ. ಅಂದರೆ ಟಿ ಅಂದರೆ ಎಜುಕೇಷನ್ ಮೋಡು. ಅಂದರೆ ನೀವು ಯಾವ ರೀತಿ ಈಗ ಒಬ್ಬರು ಸಿಂಗಲ್ ಆಗಿ ಯೂಸ್ ಮಾಡಬೇಕು ಅಂತಂದರೆ ಸಿಲ್ವರು. ಆಮೇಲೆ ಗೋಲ್ಡ್ ಅಂತಂದರೆ ದೊಡ್ಡ ಕಂಪ್ನಿಗಳಲ್ಲಿ ಇಷ್ಟು ಇದಿರ್ತದೆ. ಬೇರೆ ಒಂದೇ ಐಡಿಲಿ ಬೇರೆ ಬೇರೆ ಜಾಸ್ತಿ ಜನ ಯೂಸ್ ಮಾಡಬೇಕು ಅಂತಂದ್ರೆ ಇಷ್ಟು ಲಿಮಿಟ್ ಇರುತ್ತೆ, ಅಷ್ಟು ಜನ ಯೂಸ್ ಮಾಡ್ಬೋದು. ಅದನ್ನ ಗೋಲ್ಡ್ ಮೋಡ್ ಅಂತ ಕರೀತಾರೆ. ನೀವು ಅದನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಎಜುಕೇಶನ್ ಮೋಡ್ ಫ್ರೀ ಇರುತ್ತೆ. ಎಜುಕೇಶನ್ ಮೋಡ್ನ ಆನ್ ಮಾಡ್ಕೊತೀನಿ. ಟಿ ಅಂತ ಪ್ರೆಸ್ ಮಾಡಿದ್ರೆ ಎಜುಕೇಶನ್ ಮೋಡ್, ಯು ಅಂತ ಪ್ರೆಸ್ ಮಾಡಿದ್ರೆ ಲೈಸೆನ್ಸ್ ಫ್ರಮ್ ನೆಟ್ವರ್ಕ್, ರಿಲೇಟಿವ್ ಫ್ರಮ್ ಎಕ್ಸಿಸ್ಟಿಂಗ್ ಲೈಸೆನ್ಸ್, ಆಕ್ಟಿವಿಟಿ ನ್ಯೂ ಲೈಸೆನ್ಸ್. ಅಂದರೆ ಏನಾದ್ರೆ ಆಕ್ಟಿವ್ ಮಾಡ್ಕೋಬೇಕು ಅಂತಂದ್ರೆ ಲೈಸೆನ್ಸ್ ಇಲ್ಲಿ ಆಕ್ಟಿವೇಟ್ ಮಾಡ್ಕೋಬಹುದು. ಇದು ಅಮೌಂಟ್ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳೋದಿರುತ್ತೆ. ಫಸ್ಟ್ ನಾನು ಎಜುಕೇಶನ್ ಮೋಡ್ಗೆ ಹೋಗ್ತೀನಿ. ನೋಡಿ, ಇಲ್ಲಿ ನಾನು ಫೋಲ್ಡರ್ ಏನಕ್ಕೆ ಕ್ರಿಯೇಟ್ ಮಾಡ್ಕೊಂಡೆ ಅಂತಂದ್ರೆ, ನೀವು ಕಂಪನಿನ ಯಾವ ಫೋಲ್ಡರಲ್ಲಿ ಬೇಕು ಅಂತ ಇದು ಮಾಡ್ಕೋಬಹುದು. ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂದರೆ ನೀವು ಆಲ್ರೆಡಿ ಫೋಲ್ಡರ್ ಕ್ರಿಯೇಟ್ ಮಾಡಿ ಇದ್ರೆ ಅದು ಬೇಕಾದ್ರೆ ಡ್ರೈವ್ ಇಂದ ಸೆಲೆಕ್ಟ್ ಮಾಡ್ಕೋಬಹುದು. ಸೆಲೆಕ್ಟ್ ಸ್ಪೆಸಿಫಿಕ್ ಪಾತ್ ಅಂದರೆ ಪಾತ್ ನಾನು ಹೇಳ್ತೀನಿ, ಪಾತ್ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತ. ಅಂದರೆ ಸೆಲೆಕ್ಟ್ ರಿಮೋಟ್ ಕಂಪನಿ ಅಂದರೆ ನೀವು ಹೇಳೋದ್ರಲ್ಲಿ ಇದು ಎಜುಕೇಶನ್, ಇದು ಸಿಲ್ವರ್ ಮೋಡು, ಗೋಲ್ಡನ್ ಮೋಡು ಈ ಥರ ಇರುತ್ತಲ್ಲ, ಇದರಲ್ಲಿ ಇರುತ್ತೆ. ಆಮೇಲೆ ಇದು ಕ್ರಿಯೇಟ್ ಕಂಪನಿ, ಇದು ಕಂಪನಿ ಕ್ರಿಯೇಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಫಸ್ಟ್ ನಾವು ಸೆಲೆಕ್ಟ್ ಪಾತ್ ಅಂಡ್ ಡ್ರೈವ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಸೆಲೆಕ್ಟ್ ಡ್ರೈವ್ ಕೊಟ್ರೆ ನೀವು ಯಾವ ಡ್ರೈವಲ್ಲಿ ಇದೆ ಅಂತ ಈಗ ನೋಡಿ ತೋರಿಸ್ಕೊಡ್ತೀನಿ. ನಾನು ಡೆಸ್ಕ್ಟಾಪ್ ಸಾರಿ
ಸೆಲೆಕ್ಟ್ ಫ್ರಮ್ ಡ್ರೈವ್ ಅಂದರೆ ಎಲ್ಲಿದೆ ಕಂಪನಿ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ನ್ಯೂ ಫೋಲ್ಡರ್ ನೋಡಿ ಇಲ್ಲಿ ಕಾಣಿಸ್ತಿದೆಯಾ, ಎರಡನೇದು ನ್ಯೂ ಫೋಲ್ಡರ್ ಹೈಲೈಟ್ ಆಗಿದೆಯಲ್ಲ, ನ್ಯೂ ಫೋಲ್ಡರ್ ಇದು ನಾನು ಕ್ರಿಯೇಟ್ ಮಾಡಿದ ಫೋಲ್ಡರು. ಬೇಕಾದ್ರೆ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಕಂಪನಿ ಮಾಡ್ಕೋಬಹುದು. ಇಲ್ಲಾಂದ್ರೆ ಸ್ಪೆಸಿಫಿಕ್ ಪಾತ್ ಅಂದರೆ ಪಾತ್ನ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತ ನಾನು ಈಗ ತೋರಿಸ್ತೀನಿ. ಪಾತ್ನ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತಂದ್ರೆ ನೋಡಿ, ಇದನ್ನ ಮಿನಿಮೈಸ್ ಮಾಡಿರ್ತೀನಿ. ಪಾತ್ ಅಂದರೆ ಈಗ ನಾನು ಕ್ರಿಯೇಟ್ ಮಾಡಿದ್ನಲ್ಲ ಆಲ್ರೆಡಿ ಫೋಲ್ಡರ್ನ, ಅದ್ರ ಪಾತ್ನ ಕಾಪಿ ಮಾಡ್ಕೋಬೇಕಾಗುತ್ತೆ. ನೀವು ಎಲ್ಲಿದ್ದೀರಿ? ಈಗ ನಾನು ಡೆಸ್ಕ್ಟಾಪ್ ನೋಡಿ ಬಂದೆ. ಈಗ ನಾನು ಇಲ್ಲಿದ್ದೀನಿ. ಈಗ ಫೈಲಿಗೆ ಬಂದಾಗ ನಾವು ಡೆಸ್ಕ್ಟಾಪಲ್ಲಿ ಕ್ರಿಯೇಟ್ ಮಾಡಿದ್ದು ಫೋಲ್ಡರ್ನ. ಡೆಸ್ಕ್ಟಾಪಿಗೆ ಬನ್ನಿ. ಡೆಸ್ಕ್ಟಾಪಿಗೆ ಬಂದು ಇಲ್ಲಿ ನೋಡಿ ನ್ಯೂ ಫೋಲ್ಡರ್ ಇದೆಯಲ್ಲ, ಇದ್ರ ಪಾತ್ನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಖಾಲಿ ಇದೆ, ನ್ಯೂ ಫೋಲ್ಡರ್ ಪಾತ್ನ ಕ್ರಿಯೇಟ್ ಮಾಡ್ಬೇಕು. ಖಾಲಿ ಇದು ಮಾಡ್ಬೇಕು ಅಂದರೆ ಇಲ್ಲಿ ಈ ಜಾಗದಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕಾಪಿ ಮಾಡೋಕ್ಕೆ ಕಂಟ್ರೋಲ್ ಸಿನ ಒತ್ತಬೇಕಾಗುತ್ತೆ, ಕಾಪಿ ಆಗುತ್ತೆ. ಇದನ್ನ ಪಾತ್ನ ಕಾಪಿ ಮಾಡಿಕೊಂಡು ನೆಕ್ಸ್ಟು ಇದರಿಂದ ಇದನ್ನ ಮಿನಿಮೈಸ್ ಮಾಡ್ತಿದ್ದೀನಿ. ಇದು ನೆಕ್ಸ್ಟು ಟ್ಯಾಲಿಗೆ ಬರಬೇಕಾಗುತ್ತೆ. ಟ್ಯಾಲಿಗೆ ಬಂದು ಸೆಲೆಕ್ಟ್ ಸ್ಪೆಸಿಫೈ ಪಾತ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ ನೀವು ಡ್ರೈವ್ ಸೆಲೆಕ್ಟ್ ಮಾಡಿದ್ರೆ ಡ್ರೈವಿಗೆ ಇದಾಗುತ್ತೆ, ಕಾಪಿ ಆಗುತ್ತೆ. ಡ್ರೈವಲ್ಲಿ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು, ಪಾತಲ್ಲಾದರೂ ಸೆಲೆಕ್ಟ್ ಮಾಡ್ಕೋಬೋದು. ನಿಮಗೆ ಪಾತ್ ಬೇಕು ಅಂದರೆ ಪಾತಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಡ್ರೈವ್ ಬೇಕು ಅಂದರೆ ಡ್ರೈವಲ್ಲರ್ ಹಾಕೊಳ್ಳಿ. ಕಂಟ್ರೋಲ್ ವಿ ಶಾರ್ಟ್ಕಟ್ ಕೀ. ಪೇಸ್ಟ್ ಮಾಡೋಕ್ಕೆ ಕಂಟ್ರೋಲ್ ವಿ ಕೊಟ್ಟರೆ ಪೇಸ್ಟ್ ಆಗುತ್ತೆ. ಎಂಟರ್. ಈಗ ಕ್ರಿಯೇಟ್ ಮಾಡಬೇಕು ಒಂದು ಕಂಪನಿ ಕ್ರಿಯೇಟ್ ಮಾಡಬೇಕು ಅಂತಂದರೆ ನೋಡಿ ಕ್ರಿಯೇಟ್ ಕಂಪನಿ ಕೊಡಬೇಕಾಗುತ್ತೆ. ಈಗ ಒಂದು ಕಂಪನಿ ನೇಮ್ ಕೊಡಬೇಕಾಗುತ್ತೆ. ಫಸ್ಟು ನಾನು ರ್ಯಾಂಡಮ್ ಆಗಿ ಯಾವುದೋ ಒಂದು ಕೊಡ್ತೀನಿ. ಆರ್ಕೆ ಪ್ರಿವಿಟಿ ಲಿಮಿಟೆಡ್ ಅಂತ ಕೊಟ್ಟಿದ್ದೀನಿ. ಮೇಲಿಂಗ್ ನೇಮ್ನ ಕೊಡಬೇಕಾಗುತ್ತೆ. ಮೇಲಿಂಗ್ ನೇಮು ಕಂಪನಿ ನೇಮು ಸೇಮ್ ಇರುತ್ತೆ. ಬೇಕಂದರೆ ನೀವು ಬೇಕು ಅಂದರೆ ಚೇಂಜ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು ಅಡ್ರೆಸ್ಸು, ಇದು ಎಲ್ಲಿದೆ ಅಂತ. ಈಗ ನಮ್ಮ ಬೆಂಗಳೂರಲ್ಲಿದೆ, ಹಾಸನಲ್ಲಿದೆ, ಈ ಥರ ಅಡ್ರೆಸ್ ಕೊಡಬೇಕಾಗುತ್ತೆ. ನಾನು ಹಾಸನಲ್ಲಿದೆ ಅಂತ ಕೊಡ್ತೀನಿ. ಹಾಸನ್ನು ಫುಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ನೀವು ಫುಲ್ ಅಡ್ರೆಸ್ ಹಾಕಬೇಕು. ನೋಡಿ ಫುಲ್ ಅಡ್ರೆಸ್ಸು. ಇದು ಅಪ್ಲಿಕೇಬಲ್ ಸ್ಟೇಟ್ ಎಲ್ಲಿದೆ, ಇದು ಕರ್ನಾಟಕದಲ್ಲಿದೆ ಅಂತ. ನಾನು ಕರ್ನಾಟಕದಲ್ಲಿದೆ ಅಂತ ಕೊಡ್ತಿದ್ದೀನಿ. ಸ್ಟೇಟು ಕರ್ನಾಟಕ ಅಂತ ಕೊಡಬೇಕು. ನೆಕ್ಸ್ಟು ಇದ್ರ ಪಿನ್ ಕೋಡು, ಇದು ಇದು ಏರಿಯಾದಲ್ಲಿದೆ. ಈಗ ಪಿನ್ ಕೋಡು ಏರಿಯಾಗೂ ಒಂದೊಂದು ಪಿನ್ ಕೋಡ್ ಇರುತ್ತೆ, ಆ ಪಿನ್ ಕೋಡ್ನ ಕೊಡಬೇಕಾಗುತ್ತೆ. ನಾನು ರ್ಯಾಂಡಮ್ ಆಗಿ ಯಾವುದೋ ಒಂದು ಕೊಡ್ತೀನಿ. ನೆಕ್ಸ್ಟು ಟೆಲಿಫೋನ್ ನಂಬರ್ನ ಕೊಡಬೇಕಾಗುತ್ತೆ. ಟೆಲಿಫೋನ್ ನಂಬರು ಕೊಡಬೇಕಾಗುತ್ತೆ. ಅಂದರೆ ಕಂಪನಿಗೆ ಟೆಲಿಫೋನ್ ನಂಬರ್ ಇರ್ತವೆ. ಅಂದರೆ ನೆಕ್ಸ್ಟು ಮೊಬೈಲ್ ನಂಬರು, ಕಂಪನಿ ನಂಬರ್ ಕೊಡಬೇಕಾಗುತ್ತೆ. ನೆಕ್ಸ್ಟು ಯಾವುದನ್ನು ಕೊಟ್ಟಿದ್ದೀನಿ, ಫ್ಯಾಕ್ಸ್ ನಂಬರ್ ಇರುತ್ತೆ, ಫ್ಯಾಕ್ಸ್ ನಂಬರ್ ಕೊಡಬೇಕಾಗುತ್ತೆ. ಫ್ಯಾಕ್ಸ್ ನೀವು ಮೇಲ್ ಮಾಡ್ಬೋದು. ಫ್ಯಾಕ್ಸ್ ಇರುವ ಫಾಸ್ಟು ಅಂದರೆ ನೀವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಫ್ಯಾಕ್ಸ್ ಮಾಡೋದಿರುತ್ತೆ, ಆ ಥರ ಫ್ಯಾಕ್ಸ್ ನಂಬರ್ ಕೊಡಬೇಕಾಗುತ್ತೆ. ರ್ಯಾಂಡಮ್ ಆಗಿ ಯಾವುದೋ ಒಂದು ಕೊಡ್ತೀನಿ. ನೆಕ್ಸ್ಟು ಕಂಪನಿ ಇಮೇಲ್ ಇರುತ್ತೆ, ಒಂದು ಸಪ್ರೇಟಾಗಿ ಕಂಪನಿ ಇಮೇಲ್ ಇರುತ್ತೆ, ಕಂಪನಿ ಇಮೇಲ್ ಕೊಡಬೇಕಾಗುತ್ತೆ. ನೆಕ್ಸ್ಟು ವೆಬ್ಸೈಟ್, ಒಂದು ಕಂಪನಿಗೆ ವೆಬ್ಸೈಟ್ ಇರುತ್ತೆ, ಆ ವೆಬ್ಸೈಟ್ನ ಕೊಡಬೇಕಾಗುತ್ತೆ. ನಾನು ಯಾವುದೋ ರ್ಯಾಂಡಮ್ ಆಗಿ ಕೊಡ್ತಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ.
ನೆಕ್ಸ್ಟು ನೀವು ಫೈನಾನ್ಷಿಯಲ್ ಬಿಗಿನಿಂಗ್ ಡೇಟ್ 1 ಏಪ್ರಿಲ್ 2023 ಅಂದರೆ ಕಂಪನಿ ಸ್ಟಾರ್ಟ್ ಆಗೋದು ನಿಮಗೆಲ್ಲ ಜನವರಿ, ಹೊಸ ವರ್ಷ ಯಾವಾಗ ಸ್ಟಾರ್ಟ್ ಆಗೋದು ಜನವರಿ 1ಕ್ಕೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು. ಅದೇ ಥರ ಕಂಪನಿಗೂ ನ್ಯೂ ಇಯರ್ ಅಂತಂದರೆ ಏಪ್ರಿಲ್ 1 2023 ಅಂದರೆ ಎಂಡು ನಮಗೆ ಅದು ನಮ್ಗೆ ಯಾವ ರೀತಿ ಡಿಸೆಂಬರ್ ಎಂಡ್ ಆಗುತ್ತೆ ಅದೇ ಥರ ನಮ್ಮ ಇದು ಕಂಪನಿಗೆ 31 ಮಾರ್ಚ್ 2023 31 ಮಾರ್ಚ್ ಈ ಥರ ಎಂಡು ಅಂದರೆ ನಮ್ಗೆ ಡಿಸೆಂಬರ್ ಯಾವ ರೀತಿ ಹಾಗೆ ಡಿಸೆಂಬರ್ ಅವಕ್ಕೆ 31 ಮಾರ್ಚ್ ನಾವು ಕಂಪನಿ ಸ್ಟಾರ್ಟ್ ಮಾಡೋದು ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋದು. ಅಂದರೆ ಡೇ ಬುಕ್ಕು ಈ ಥರ ಫೈನಾನ್ಷಿಯಲ್ ಬುಕ್ಕು ನಮಗೆ ಇಯರ್ ಸ್ಟಾರ್ಟು ಈ ಥರ 31/3/2023 ಈ ಥರ ಇರುತ್ತೆ. ನೆಕ್ಸ್ಟು ಅಕ್ಸೆಪ್ಟ್ ಕೊಡಿ. ಈ ಥರ ಅಕ್ಸೆಪ್ಟ್ ಕೊಟ್ಟರೆ ಹೋಗುತ್ತೆ. ಎಂಟರ್ ಕೊಟ್ಕೊಂಡು ಹೋದರೆ ಅಕ್ಸೆಪ್ಟ್ ಆಗುತ್ತೆ. ಇಲ್ಲ ಅಂದರೆ ಕಂಟ್ರೋಲ್ ಎ ಕೊಟ್ಟರೆ ಸೇವ್ ಆಗುತ್ತೆ. ಇದು ಶಾರ್ಟ್ಕಟ್ ಕೀ ಕಂಟ್ರೋಲ್ ಎ. ಸೇವ್ ಕೊಡಬೇಕು ಅಂದರೆ ಕಂಟ್ರೋಲ್ ಎ ಕೊಟ್ಟರೆ ಸೇವ್ ಆಗುತ್ತೆ. ನೋಡಿ ಸೇವ್ ಆಗಿದೆ. ಇದರಲ್ಲಿ ಒಂದೊಂದಾಗಿ ನಾನು ವಿಡಿಯೋದಲ್ಲಿ ಬರ್ತಾ ಹೇಳ್ಕೊಡ್ತೀನಿ. ಫಸ್ಟು ಮೇಂಟೆನೆನ್ಸ್ ಅಕೌಂಟಿಂಗ್ ಇದೆಲ್ಲ ಇವೆರಡು ಎಸ್ ಕೊಟ್ಬಿಟ್ಟು ಇನ್ನೆಲ್ಲ ನೋ ಕೊಡಿ. ನಾನು ಯಾವುದಕ್ಕೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆಲ್ಲ ಎನೇಬಲ್ ಮಾಡ್ಕೊಳ್ಳೋದು ಅಂತ. ಒಂದೊಂದಾಗಿ ಸಪ್ರೇಟಾಗಿ ಕ್ಲಾಸ್ ಮಾಡ್ತೀನಿ, ಅವಾಗ ನೋಡ್ಕೊಳ್ಳಿರಂತೆ. ಕಂಟ್ರೋಲ್ ಎ ಇದಕ್ಕೂ ಅಷ್ಟೇ, ಕಂಟ್ರೋಲ್ ಎ ಕೊಟ್ಟರೆ ಸೇವ್ ಆಗುತ್ತಿಲ್ಲ. ಎಂಟರ್ ಕೊಟ್ಟರೆ ಎಂಟರ್ ಕೊಟ್ಕೊಂಡು ಹೋಗ್ಬೋದು. ಎಂಟರ್ ಕೊಡಿ. ನೋಡಿ ಕಂಪನಿ ಕ್ರಿಯೇಟ್ ಆಗಿದೆ. ಎಲ್ಲಿದೆ ಕಂಪನಿ, ಎಲ್ಲಿದೆ RK ಹೈಲೈಟ್ ಆಗಿದೆ ನೋಡಿ. RK ಪ್ರೈವೇಟ್ ಲಿಮಿಟೆಡ್ ಅಂತ ಕ್ರಿಯೇಟ್ ಆಗಿದೆ. ಈಗ ಇದನ್ನ ಶೆಟ್ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. Alt F3 ಇದು ಶಾರ್ಟ್ಕಟ್ ಕೀ. Alt F3 ಒತ್ತಿದ್ರೆ ಮತ್ತೆ ಇನ್ನೊಂದು ಕಂಪನಿನ ಕ್ರಿಯೇಟ್ ಮಾಡ್ಕೋಬೋದು. ಅದರಲ್ಲಿ ನೋಡಿ F1 ಒತ್ತಿ, ಹೆಲ್ಪ್ F1 ನೋಡಿ. F1 ಹೋಗ್ಬಿಟ್ಟು ಅಲ್ಲಿ ಸೆಟ್ಟಿಂಗ್ ಕಾಣಿಸ್ತಿದ್ಯಾ, ಸೆಟ್ಟಿಂಗ್ ನೋಡಿ ಕಾಣಿಸ್ತಿದೆ ಇಲ್ಲಿ ಸೆಟ್ಟಿಂಗ್ ಬರ್ತಿದೆಯಲ್ಲ, ಒಂದು ನಿಮಿಷ ತೋರಿಸ್ತೀನಿ. ಇಲ್ಲಿ ಸೆಟ್ಟಿಂಗ್ ಕಾಣಿಸ್ತಿದೆಯಲ್ಲ, ಸಾರಿ ನಾನು ಬರೆಯ ರೈಟಿಂಗ್ಸ್ ಇಲ್ಲ ಇದರಲ್ಲಿ, ಮೌಸ್ ಸರಿ ಇಲ್ಲ. ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಕಾಣಿಸ್ತಿದೆಯಲ್ಲ, ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋಗ್ಬಿಟ್ಟು ಸ್ಟಾರ್ಟಪ್ ಹೋಗ್ಬೇಕು. ಸ್ಟಾರ್ಟಪ್ಗೆ ಹೋಗ್ಬಿಟ್ಟು ಒಂದು ಶರ್ಟ್ ಕಂಪನಿ ಆಗಿದೆ. ಇಲ್ಲಿ ನೀವು ಸ್ಪೆಸಿಫಿಕ್ ಡ್ರೈವ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಲ್ಲಿದೆ ಕಂಪ್ನಿ, ನಮ್ಮ ಕಂಪ್ನಿ ಡೆಸ್ಕ್ಟಾಪಲ್ಲಿದೆ. ಡೆಸ್ಕ್ಟಾಪಿಗೆ ಬರಬೇಕಾಗುತ್ತೆ. ಡೆಸ್ಕ್ಟಾಪಿಗೆ ಬಂದು ನಾನು ನೋಡಿ ನ್ಯೂ ಫೋಲ್ಡ್ರಲ್ಲಿ ಕಂಪನಿ ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ನ್ಯೂ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟರ್ ಕೊಡಿ. ಇಲ್ಲಾಂದರೆ ಸ್ಪೆಸಿಫಿಕ್ ಪಾತ್ನ ಕ್ರಿಯೇಟ್ ಮಾಡಿಕೊಂಡು ಸ್ಪೆಸಿಫಿಕ್ ಪಾತಲ್ಲಿ ಕಂಟ್ರೋಲ್ B ಕೊಟ್ಟರೆ ಪಾತ್ಗೆ ಸೆಲೆಕ್ಟ್ ಆಗುತ್ತೆ. ನಮ್ಮ ಕಂಪನಿ ಶಟ್ ಆಗುತ್ತೆ. ಸಾರಿ, ಯಾಕೋ ಶಟ್ ಆಗ್ತಿಲ್ಲ, ಸರ್ವರ್ ಪ್ರಾಬ್ಲಮ್. ಇಲ್ಲಿದೆ ನೋಡಿ, ನಮ್ಮ ಕಂಪನಿ ಕಾಣಿಸ್ತಿದೆಯಾ, ಪ್ರೈವೇಟ್ ಕಂಪನಿ. ಇಲ್ಲಾಂದ್ರೆ ಪಾತ್ನ ಕಾಪಿ ಮಾಡ್ಕೊಂಡು, ಪಾತ್ನ ಯಾವ ರೀತಿ ಕಾಪಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಹೇಳಿದ್ದೀನಲ್ಲ, ಅದೇ ಥರ ಕಾಪಿ ಮಾಡ್ಕೊಂಡು ಪಾತ್ನಾರ ಕಾಪಿ ಮಾಡ್ಕೋಬೋದು. ಇಲ್ಲಾಂದ್ರೆ ಡ್ರೈವರ್ ಹೋಗ್ಬೋದು. ಇಲ್ಲಾಂದ್ರೆ ಶೋ ಆಗ್ತಿದೆ ಇಲ್ಲಿ RK ಪ್ರೈವೇಟ್ ಲಿಮಿಟೆಡ್ ಅಂತ ಇದೆಯಲ್ಲ, ಅದನ್ನ ಎಂಟರ್ ಕೊಡಿ. ಆಗ ಶೆಟ್ ಆಗುತ್ತೆ, ಕಂಪನಿ ಶೆಟ್ ಆಗುತ್ತೆ. ನೋಡಿ, 2 ಕಂಪನಿ ಶೆಟ್ ಆಗಿದೆ. ನೀವು ಶೆಟ್ ಅಂತಂದ್ರೆ ಏನೂ ಇಲ್ಲ. ನೀವು ಯಾವಾಗ ಟ್ಯಾಲಿ ಓಪನ್ ಮಾಡ್ತೀರಾ ಅವಾಗ ಫಸ್ಟು ನಿಮ್ಮ ಕಂಪನಿ ಶೋ ಆಗುತ್ತೆ ನೋಡಿ, ಇಲ್ಲಿ ಹೈಲೈಟ್ ಆಗಿದೆ. ಈಗ RK ಪ್ರೈವೇಟ್ ಲಿಮಿಟೆಡ್ ಅದನ್ನ ಸೆಟ್ ಮಾಡಿದ್ದೀನಿ. ಈಗ ಮತ್ತೆ ಅದನ್ನ
ಕ್ಯಾನ್ಸಲ್ ಮಾಡಬೇಕು ಅಂದರೆ ಶೆಡ್ ಕಂಪನಿ ಮತ್ತೆ F1 ಸ್ಟಾರ್ಟಪ್ಪು. ನೋಡಿ ಈಗ ನಾನು ಒಂದ್ಸತಿ ತೋರಿಸ್ಬಿಡ್ತೀನಿ ಶೆಡ್ ಅಂತಂದರೆ ಈಗ ಯಾವ ರೀತಿ ನಾವು ಫಸ್ಟು ಟ್ಯಾಲಿ ಓಪನ್ ಮಾಡೋದಕ್ಕೆ ಯಾವ ರೀತಿ ಬರುತ್ತೆ ಅಂತ, ಆಮೇಲೆ ಶೆಡ್ ಕ್ಯಾನ್ಸಲ್ ಮಾಡೋದಂತ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಿಮಗೆ. ನೋಡಿ ನಾನು ಟ್ಯಾಲಿಯಿಂದ ಹೊರಗೆ ಬಂದಿದ್ದೀನಿ, ಫುಲ್ ಹೋಗಿದೆ ನೋಡಿ, ಇಲ್ಲಿ ಟಾಸ್ಕ್ ಬಾರ್ ಅಲ್ಲಿ ಕಾಣಿಸ್ತಿಲ್ಲ, ಎಲ್ಲೂ ಕಾಣಿಸ್ತಿಲ್ಲ. ಈಗ ಮತ್ತೆ ಟ್ಯಾಲಿಗೆ ಬರ್ತಿದ್ದೀನಿ. ನಿಮ್ಮ ಕಂಪನಿನೇ ಓಪನ್ ಆಗುತ್ತೆ ಅಂದರೆ ಶೆಟ್ ಮಾಡಿದರೆ, ಶೆಟ್ ಮಾಡೋದ್ರಿಂದ ಏನು ಯೂಸ್ ಅಂತಂದರೆ ಟ್ಯಾಲಿ ಓಪನ್ ಆಗ್ತಿದೆ. ಶಾರ್ಟ್ಕಟ್ ಕೀ ನೋಡಿ, ನಿಮ್ಮ ಕಂಪನಿನೇ ಓಪನ್ ಆಗಿದೆ, ಇಲ್ಲಿ ಹೈಲೈಟ್ ಆಗಿದೆ ನೋಡಿ. ನೋಡಿ ಈ ಥರ ಶೆಟ್ ಮಾಡೋದು. ಮತ್ತೆ ಶೆಟ್ನ ಕ್ಯಾನ್ಸಲ್ ಮಾಡಬೇಕು ಅಂದರೆ F1 ಸೆಟ್ಟಿಂಗು, ಮತ್ತೆ ಅದೇ ಸೆಟ್ಟಿಂಗ್ ಬರಬೇಕು. ಸ್ಟಾರ್ಟಪ್ ಎಂಟರ್. ಇಲ್ಲಿ ಮೇಲೆ ಕಾಣಿಸ್ತಿರ್ಬೋದು ಎಂಡ್ ಆಫ್ ದಿ ಲಿಸ್ಟ್. ನೋಡಿ ಲೂಸ್ ಕಂಪನಿ ಅಂತ ಇದೆ, ಅದನ್ನ ಎಂಡ್ ಆಫ್ ದಿ ಲಿಸ್ಟ್ ಕೊಟ್ರೆ ಇದೇ ಎಂಡ್ ಆಫ್ ದಿ ಲಿಸ್ಟ್ ಆಗುತ್ತೆ. ನೆಕ್ಸ್ಟು ನಮ್ಗೆ ಇದು ಬೇಡ ಅಂತಂದ್ರೆ ಇದು ಕಂಪನಿ ಶೆಟ್ ಆಗಬಾರ್ದು ಅಂತಂದ್ರೆ ಎಂಡ್ ಆಫ್ ದಿ ಲಿಸ್ಟ್ ಕೊಟ್ಬಿಟ್ಟು ಎಂಟರ್ ಕೊಟ್ರೆ ನೋಡಿ, ಒಂದು ಕಂಪನಿಗೆ ಒಂದು ಎಂಡ್ ಆಫ್ ದಿ ಲಿಸ್ಟ್ ಕೊಟ್ಟೆ, ಒಂದು ಕಂಪನಿ ಇದೆ, ಇನ್ನೊಂದು ಕಂಪನಿನ ಎಂಡ್ ಆಫ್ ದಿ ಲಿಸ್ಟ್ ಕೊಡ್ತೀನಿ. ನೋಡಿ ಎಂಡ್ ಆಫ್ ದಿ ಲಿಸ್ಟ್. ಒಂದು ಸೆಕೆಂಡ್, ಇಲ್ಲೂ ಎಂಡ್ ಆಫ್ ದಿ ಲಿಸ್ಟ್ ಸೆಲೆಕ್ಟ್ ಆಗಿದೆ, ಇಲ್ಲಿ ಎಂಡ್ ಆಫ್ ದಿ ಲಿಸ್ಟ್ ಕೊಡಬೇಕು. ಎಂಡ್ ಆಫ್ ದಿ ಲಿಸ್ಟ್ ಕೊಟ್ರೆ ನೋಡಿ ಶೆಡ್ ಕಂಪನೀಸ್ ಟು ಲೋಡ್ ಇದು 0 ಕಾಣಿಸ್ತಿದೆ. ನೋಡಿ ಮತ್ತೆ ಶೆಟ್ ಮಾಡೋದು ಹೇಗೆ ಅಂತಂದ್ರೆ ಇನ್ನೊಂದ್ಸತಿ ತೋರಿಸ್ಕೊಟ್ಬಿಡ್ತೀನಿ, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಈಗ 2-3 ಕಂಪ್ನಿನೂ ಶೆಟ್ ಮಾಡ್ಕೋಬಹುದು. ನೋಡಿ ಒಂದು ಕಂಪನಿ ಶೆಟ್ ಆಯ್ತು. ನೆಕ್ಸ್ಟ್ ಇದು ಈ ಕಂಪನಿ, ಈಗ ಈ ಕಂಪನಿ ಬೇಕಾ, ಇದನ್ನು ಎಂಟರ್ ಕೊಡಿ. ನೆಕ್ಸ್ಟು ಬೇರೆ ಕಂಪನಿ ಬೇಕಾ, ಈ ಕಂಪನಿ ಬೇಕು ಅಂತಂದ್ರೆ ಈ ಕಂಪನಿಯನ್ನು ಎಂಟರ್ ಕೊಡಿ. ನೋಡಿ 3 ಕಂಪನಿ ಸೆಟ್ ಮಾಡಿದೆ ನಾನು. ಈಗ 3 ಕಂಪನಿ ನೋಡಿ, ಇಲ್ಲಿ ಕಂಪನೀಸ್ ಟು ಲೋಡ್, ಇದರಲ್ಲಿ 3 ಕಂಪನಿ ನೀವು ಯಾವಾಗ ಟ್ಯಾಲಿ ಓಪನ್ ಮಾಡಿದ್ರು 3 ಕಂಪನಿನೂ ಓಪನ್ ಆಗುತ್ತೆ. ಈಗ ಎಸ್ಕೇಪ್ ಇದರಲ್ಲಿ ಶಾರ್ಟ್ ಕಟ್ ಕೀ ನೀವು ಎಸ್ಕೇಪ್ ಇಂದ ಯೂಸ್ ಮಾಡಬೇಕಾಗುತ್ತೆ. ಎಸ್ಕೇಪ್ ಅಂತ ಹೊಡೆದು ಎಸ್ ಅಂತ ಕೊಟ್ರೆ ವೈ, ಶಾರ್ಟ್ ಕಟ್ ಕೀ ವೈ, ಓನ್ಲಿ ವೈ, ಈ ತರ ಯೂಸ್ ಮಾಡಬೇಕಾಗುತ್ತೆ. ನೋಡಿ ಈಗ ನಾನು 3 ಕಂಪನಿನ ಸೆಟ್ ಮಾಡಿದ್ದೀನಿ, ಎಸ್ ಕೊಟ್ಟೆ. ಈಗ ಟ್ಯಾಲಿನ ಪ್ರೈಮ್ನ ಓಪನ್ ಮಾಡ್ತೀನಿ. 3 ಕಂಪನಿನೂ ಇರುತ್ತೆ, ಫಸ್ಟ್ ಟಾಪ್ ಅಲ್ಲಿ ಇರುತ್ತೆ. ನೆಕ್ಸ್ಟು ಫಸ್ಟ್ ನಾನು ಅದು ಬೇಸಿಕ್ನ ಎಳ್ದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ನೀವು ಫಸ್ಟು ಬೇಸಿಕ್ನ ತಿಳ್ಕೊಳ್ಳೋದು ಒಳ್ಳೆಯದು. ನೋಡಿ 3 ಕಂಪನಿ ಲೋಡ್ ಆಗಿದೆ, 3 ಕಂಪನಿ ಲೋಡ್ ಆಗಿದೆ. ನೋಡಿ ಒಂದು RK ಪ್ರೈವೇಟ್ ಲಿಮಿಟೆಡ್, ಈಗ ನಾವು ಈಗ ಇದರಲ್ಲಿ ಹೈಲೈಟ್ ಆಗಿದೆಯಲ್ಲ, ಈ ಕಂಪ್ನಿಲಿ ಇದ್ದೀನಿ. ಈಗ ನೆಕ್ಸ್ಟ್ ಬೇರೆ ಕಂಪ್ನಿಗೆ ಬೇಕು ಅಂತಂದರೆ ನೋಡಿ ಈ ಕಂಪನಿ, ಈಗ ನಾನು ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿದೆ, ಈಗ ಈ ಕಂಪನಿ ಹೈಲೈಟ್ ಆಯಿತು. ಈಗ ಈ ಕಂಪನಿಯಲ್ಲಿ ಇದ್ದೀನಿ. ನೆಕ್ಸ್ಟ್ ನಾನು ಇದೇ ಕಂಪ್ನಿಗೆ ಬರಬೇಕಂದ್ರೆ ಇದೇ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಕಂಪ್ನಿಗೆ ಬರ್ತೀನಿ. ನೆಕ್ಸ್ಟ್ ನಾನು ಹೊಸದಾಗಿ ಕ್ರಿಯೇಟ್ ಮಾಡಿರೋದ್ರಲ್ವ, ಅದರಿಂದ ನೋಡಿ ಮಾಸ್ಟರ್ ಇಲ್ಲಿ ಕಾಣಿಸ್ತಿದ್ಯಾ, ಹೈಲೈಟ್ ಆಗಿದೆ. ಎಸ್ಕೇಪ್ ಸಿ ಹೈಲೈಟ್ ಆಗಿದೆ, ಕಾಣಿಸ್ತಿದೆ ಗೊತ್ತಿಲ್ಲ ನಿಮಗೆ, ನನಗಂತೂ ಕಾಣಿಸ್ತಿದೆ. ಎ ಹೈಲೈಟ್ ಆಗಿದೆ, ಸಿ ಹೈಲೈಟ್, ಇದರಲ್ಲಿ ಚಾರ್ಟ್ ಅಕೌಂಟಲ್ಲಿ ಎಚ್ ಹೈಲೈಟ್ ಆಗಿದೆ, ವಿ ಹೈಲೈಟ್ ಆಗಿದೆ, ಕೆ ಹೈಲೈಟ್ ಆಗಿದೆ. ಈ ಥರ ಇದಕ್ಕೀಗ ಶಾರ್ಟ್ ಕಟ್ ಕೀ
ಇದ್ರದ್ದು ಶಾರ್ಟ್ಕಟ್ ಕೀ ಎ ನೋಡಿ. ಎ ಅಂತ ಪ್ರೆಸ್ ಮಾಡಿದ್ರೆ ಆಲ್ಟರ್ಗೆ ಹೋಗುತ್ತೆ. ಸಿ ಅಂತ ಟೈಪ್ ಮಾಡೋದು, ಸಿ ಅಂತ ಬರೀ ಸಿ ಪ್ರೆಸ್ ಮಾಡಿದ್ರೆ ಕ್ರಿಯೇಟ್ಗೆ ಹೋಗುತ್ತೆ. ನೀವು ಫಸ್ಟು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ಕ್ರಿಯೇಟ್, ಆಲ್ಟರ್, ಚಾರ್ಟ್ ಆಫ್ ಅಕೌಂಟಿಂಗ್, ವೋಚರ್, ಡೇ ಬುಕ್, ಬ್ಯಾಂಕಿಂಗ್. ಇದರಲ್ಲಿ ನೋಡಿ ಇಲ್ಲಿ ಎನ್ನು ಈ ಥರ ಶಾರ್ಟ್ಕಟ್ ಕೀಗಳಿದೆ. ಒನ್ ಸಿಂಗಲ್ ಲೈನ್ ಇದ್ರೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ಓ ಸಿಂಗಲ್ ಲೈನ್ ಇದ್ರೆ ಆಲ್ಟ್ ಓ, ಡಬಲ್ ಲೈನ್ ಇದ್ರೆ ನೋಡಿ ತೋರಿಸ್ತೀನಿ. ಚಾರ್ಟ್ ಆಫ್ ಅಕೌಂಟಿಗೆ ಹೋಗ್ಬಿಟ್ಟು ನೀವು ಆರೋ ಕೀಸಿಯಲ್ಲಿ ಮಾತ್ರ ಯೂಸ್ ಮಾಡಬೇಕಾಗುತ್ತೆ, ಮೌಸ್ ಯೂಸ್ ಮಾಡಬಾರ್ದು. ನಾನು ಮೌಸ್ ಯೂಸ್ ಮಾಡ್ತಿದ್ದೀನಿ ನಿಮಗೋಸ್ಕರ ಕಾಣಲಿ ಅಂತ. ನೋಡಿ ಇಲ್ಲಿ ಲೆಡ್ಜರ್, ಆಲ್ಟ್ ಟಚ್, ಮಲ್ಟಿ ಕ್ರಿಯೇಟ್, ಈ ಥರ ಇದೆಲ್ಲ ಫಂಕ್ಷನ್ಸ್ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಕಂಪನಿ ಕ್ರಿಯೇಟ್ ಮಾಡೋದು ಯಾವ ರೀತಿ ಅಂತ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಿಯೇಟ್ ಆಲ್ಟರ್, ಆಮೇಲೆ ಕ್ರಿಯೇಟ್ ಆಲ್ಟರ್ ಚಾರ್ಟ್ ಆಫ್ ಅಕೌಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಕ್ರಿಯೇಟ್ ಆಲ್ಟರ್ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.